ರೇಖಾ, ನಾನು ನಿನ್ನ ಗಂಡ ಭೀಮಣ್ಣ ಬಂದಿದ್ದೇನೆ. ಒಂದು ಚಂಬು ನೀರು ರೇಖಾ. ದೇವರೇ, ಮನೆಗೆ ಬಂದರೆ ಕರೆದು ಕಾಲಿಗೆ ನೀರು ಕೊಡಲು ಮೊರದಿಲ್ಲ ಮನೆಯಲ್ಲಿ. ರೇಖಾ, ನೀನಿಲ್ಲದ ಮನೆ ದೇವರಿಲ್ಲದ ಗುಡಿಯ ಸಮಾನ ರೇಖಾ, ಗುಡಿಯ ಸಮಾನ. ಅಯ್ಯೋ ವಿಧಿಯೇ, ಇನ್ನು ಬಾಳಿ ಬದುಕಬೇಕಾದ ನನ್ನ ರೇಖೆಗಳನ್ನು ಕಿತ್ತುಕೊಂಡೆಯ. ನೀನೆಂತ ಕಠೋರ. ಬಡವರ ಬಾಳಿನಲ್ಲಿ ಚದುರಂಗ ಆಡುವುದೆಂದರೆ ನಿನಗೆ ಆಟವಾಗಿದೆ. ಆದರೆ ನಮಗೆ ಸಂಕಟವಾಗಿದೆ ಪ್ರಭು, ನಮಗೆ ಸಂಕಟವಾಗಿದೆ. ಸ್ವಾಮಿ ಎಂದು ಕರೆಯಲು ಮಕ್ಕಳಿಲ್ಲ, ಹೆಂಡತಿ ಇಲ್ಲ ಈ ಪಾಲಿಗೆ. ಅಪ್ಪ ಎಂದು ಕರೆಯಲು ಮಕ್ಕಳಿಲ್ಲ ಈ ಪಾಪಿಯ ಪಾಲಿಗೆ. ಇರಲಿ ಭಗವಂತ, ನೀನೆಷ್ಟೇ ಕಷ್ಟ ಕೊಟ್ಟರೂ ನಾನು ಹೆದರುವುದಿಲ್ಲ. ಬಂದಿದ್ದು ಬರಲಿ, ನಾನು ಹೆದರಿಸುತ್ತೇನೆ. ಅಣ್ಣ, ಯಾವಾಗ ಬಂದಿ ಅಣ್ಣ ಜೈಲಿನಿಂದ? ಇದೇ ತಾನೇ ಬಂದಿಯಪ್ಪ. ಆ ಮಾರುತಿ ದೇವರ ಕೃಪೆ ನನ್ನ ಮೇಲಿರುವುದರಿಂದ ಇಂದು ಜೈಲಿನಿಂದ ಮುಕ್ತಿ ದೊರೆಯಿತಪ್ಪ. ದುಃಖಿಸಬೇಡ ಮಾವ, ನೀವಿಲ್ಲದೆ ನಾವು ಹೇಗೆ ದಿನ ನೌಕೂರು ಅಂತ ಯೋಚಿಸ್ತಾ ಇದ್ದೆ. ಈಗ ನೀವು ಬಂದ್ರಲ್ಲ, ನನಗೆ ತುಂಬಾ ಸಂತೋಷವಾಯ್ತು ಮಾವ. ಅಣ್ಣ, ಇಂದು ನಿನಗೆ ತಿಳಿಸದೆ ಕಾವೇರಿ ನಾನು ಇಬ್ಬರು ಆಂಜನೇಯ ದೇವಸ್ಥಾನದಲ್ಲಿ ಮದುವೆಯಾಗಿ ಬಂದಿದ್ದೇವಣ್ಣ. ನಮ್ಮಿಬ್ಬರ ತಪ್ಪನ್ನು ಮನ್ನಿಸಿ ನಮಗೆ ಆಶೀರ್ವದಿಸಣ್ಣ. ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿ ಇಟ್ಟಿರಲಿ. ಶಕ್ತಿ, ಕಾವೇರಿಯನ್ನು ನಿನಗೆ ಮದುವೆ ಮಾಡಿಸಬೇಕೆಂದು ನನಗೂ ಕೂಡ ಆಸೆ ಇತ್ತಪ್ಪ. ನನ್ನ ಆಸೆಯಂತೆ ಕಾವೇರಿಯನ್ನು ನೀನು ಮದುವೆಯಾಗಿರುವೆ. ಶಕ್ತಿ, ಕಾವೇರಿಯನ್ನು ಚೆನ್ನಾಗಿ ನೋಡಿಕೊಳ್ಳಪ್ಪ. ಈ ಅಂತ ಮಾತನ್ನಾಡಿದೆಯಣ್ಣ. ಕಾವೇರಿಯನ್ನು ಅಷ್ಟೇ ಅಲ್ಲ, ತಂದೆಯ ಸಮಾನನಾದ ನಿನ್ನನ್ನು ನಾನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನಣ್ಣ. ಈ ಮಾತು ಸತ್ಯ. ನನ್ನ ಜನ್ಮ ಸಾರ್ಥಕವಾಯಿತಪ್ಪ. ಮಡದಿ ಮಕ್ಕಳಿಲ್ಲ ಎಂದು ಕೊರಗುವ ಹೊತ್ತಿನಲ್ಲಿ ಆ ದೇವರು ನಿನ್ನನ್ನು ನನಗೆ ಮಗನ ರೂಪದಲ್ಲಿ ಕರುಣಿಸಿದ್ದಾನಪ್ಪ. ಮಾವ, ರೇಖಾ ಅಕ್ಕ ಇಲ್ಲ ಅಂತ ನೀವು ಯೋಚಿಸಬೇಡಿ. ನಿಮ್ಮನ್ನು ಹೂವಿನಂತೆ ನಾವು ಜೋಪಾನ ಮಾಡುತ್ತೇವೆ. ಸಾಕಮ್ಮ, ನನಗಿಷ್ಟು ಸಾಕು. ನಿನ್ನ ಅಮೃತವಾಣಿಯಿಂದ ನನ್ನ ಹಸಿದ ಹೊಟ್ಟೆ ತುಂಬಿದಂತಾಯ್ತಮ್ಮ, ತುಂಬಿದಂತಾಯ್ತು. ರೂಪ, ಚೆನ್ನಾಗಿರ್ಲಿಯೇನಮ್ಮ? ನಾನು ಚೆನ್ನಾಗಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಅದರಿಂದ ನಿಮ್ಗೆ ಏನಾಗ್ಬೇಕು? ಏಕಮ್ಮ ಒಗಟಾಗಿ ಮಾತನಾಡುತ್ತೀರಿ? ಪಾಪ ಇವರ ಅಣ್ಣ ದಯಾಳು, ನೋವಾಗುವಂತೆ ಮಾತನಾಡಬಾರದು. ರಾಮು, ಭೀಮಣ್ಣ ನನಗ ಅಷ್ಟೇ ಅಣ್ಣ ಅಲ್ಲ, ನಿನಗೂ ಸಹ ಅಣ್ಣ. ಮರ್ಯಾದೆ ಕೊಟ್ಟು ಮೊದಲು ಮಾತನಾಡುವುದನ್ನು ಕಲಿತುಕೋ. ಶಕ್ತಿ, ಮರ್ಯಾದೆಯ ಬಗ್ಗೆ ನನಗೆ ಹೇಳಲು ಬರಬೇಡ. ದೇವರಂತ ಅತ್ತಿಗೆ ಕೊಂದ ಈ ನೀಚನಿಗೆ ಮರ್ಯಾದೆ ಬೇಗ ಕೇಳು. ಕಣ್ಣೀರಿನ ಕುಳಿಯಲ್ಲಿ ಸಿಲುಕಿ ಚಿಂತೆಯಲ್ಲಿ ಕೊರಗುತ್ತಿರುವ ಅಣ್ಣನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಬೇಡಪ್ಪ, ಮಾತನಾಡಬೇಡ. ಸಮಾಧಾನ ಮಾಡಿಕೊಳ್ಳಪ್ಪ. ರಾಮು, ನಾನು ನೀಚನಪ್ಪ, ನೀಚ. ನೀನು ಸಣ್ಣವನಿದ್ದಾಗ ಹಸುವಿನಿಂದ ಅಳುತ್ತಿರುವಾಗ ನಿನಗೆ ತುತ್ತು ಮಾಡಿ ಉಳಿಸಿ ಬೆಳೆಸಿದ ನಾನು ನೀಚನಪ್ಪ, ನೀಚ. ಹಬ್ಬ ಬಂದಾಗ ನನಗೆ ಹೊಸ ಬಟ್ಟೆ ಬೇಕೆಂದು ನೀನು ಆಟ ಹಿಡಿದಾಗ ಅರುಕು ಅಂಗಿ ನಾನು ಹಾಕಿಕೊಂಡು ನಿನಗೆ ಹೊಸ ಬಟ್ಟೆ ತಂದು ತೊಡಿಸಿದ ನಾನು ನೀಚನಪ್ಪ, ನೀಚ. ನನ್ನ ತಮ್ಮ ಬರಿಗಾಲಿನಿಂದ ನಡೆದಾಡಿದರೆ ಕಾಲು ಸುಡುತ್ತದೆ ಎಂದು ನಿನಗೆ ಚಪ್ಪಲಿ ಕೊಡಿಸಿ ಕಲ್ಲು ಮುಳ್ಳಿನಲ್ಲಿ ಬರಿಗಾಲಿನಿಂದ ತಿರುಗಾಡಿದ ನಾನು ನೀಚನಪ್ಪ, ನೀಚ. ನಿನ್ನ ಪುರಾಣದ ಮಾತು ನನಗೆ ಬೇಕಾಗಿಲ್ಲ. ನನಗೆ ಎಷ್ಟು ಖರ್ಚು ಮಾಡಿರುವೆ ಹೇಳು, ನಿನ್ನ ಮುಖದ ಮೇಲೆ ಹಣ ಬಿಸಿ ಹಾಕುತ್ತೇನೆ. ಬೇಡಪ್ಪ ರಾಮು, ಬೇಡ, ನನಗೆ ಹಣ ಬೇಡ.
ಪ್ರೀತಿಯ ತಮ್ಮನೆಂದು ನಿನ್ನನ್ನು ಸಾಕಿದ್ದೇನೆ ವಿನಾ ಹಣ ಸಿಗುತ್ತದೆ ಅನ್ನಲ್ಲಪ್ಪ. ರೂಪಾಲಿನಾದರೆ ಹೇಳ ಮಹಾರಾಮನಿಗೆ. ಮನಸ್ಸಿನಿಂದ ನೀನು ಎಲ್ಲರಿಗೂ ಒಳ್ಳೆಯವನಾದ್ರೆ ಒಳಗೆ ಎಲ್ರಿಗೂ ಕೆಟ್ಟದನ್ನ ಬಯಸೋ ಕಟಕ. ಹೌದಮ್ಮ, ನಿನ್ನಕ್ಕ ಸತ್ತ ದಿನವೇ ನಾನು ಸತ್ತು ಹೋಗಿರುವೆ. ರೂಪ, ನನ್ನ ಒಡ ಹುಟ್ಟಿದ ಅಕ್ಕನ ಮಕ್ಕಳೆಂದು ನಿಮ್ಮನ್ನು ಹೂವಿನಂತೆ ಸಾಕಿದ್ದಕ್ಕೆ ನನಗೆ ತಕ್ಕ ಫಲ ಎಂದು ಸಿಕ್ಕಿತಮ್ಮ. ನಿನ್ನ ನಾಟಕದ ಮಾತು ನನಗೆ ಗೊತ್ತಾಗುತ್ತೆ. ನೀವು ಎಷ್ಟೇ ಒಳ್ಳೆಯವನಾದ್ರೂ ನೀನು ಒಳಗಡೆ ಎಷ್ಟು ಕಟುಕ ಅಂತ ನನಗೆ ಚೆನ್ನಾಗಿ ಗೊತ್ತು. ರೂಪ, ಬಾಯಿ ಬಿಗಿ ಹಿಡಿದು ಮಾತನಾಡು. ಈ ಮನೆಯ ಏಳಿಗೆಗಾಗಿ ತುಳಿದಿರುವ ಮನುಷ್ಯ ಇವರು. ಭೀಮಣ್ಣ ಮಾವನ ಬಗ್ಗೆ ಇನ್ನೊಂದು ಮಾತನಾಡಬೇಡ. ನಿನಗೆ ಯಾಕೆ ಬೇಕು? ಬಿತ್ರಿ ಬಿತ್ರಿ ಗಿತ್ರಿ ಅಂದ್ರೆ ಸೀರೆ ಬಿಚ್ಚಿ ಹೊಡೆಯುತ್ತೇನೆ, ಎಚ್ಚರದಿಂದ. ತಲೆಗೆ ಕೊಟ್ಟರೆ ಅತಿ ಆಯಿತು ನಿನ್ನದು. ಅಕ್ಕನ ಸಮಾನಳಾಗಿರುವ ಕಾವೇರಿಯ ಮೇಲೆ ಕೈ ಮಾಡಲು ನಿನಗೆ ನಾಚಿಕೆ ಬರುವುದಿಲ್ಲವೇ? ಅವರಿಗೆ ಯಾಕೆ ನಾಚಿಕೆಯಾಗಬೇಕು? ನಿನ್ನ ಹೆಂಡತಿಗೆ ನಾಚಿಕೆಯಾಗಬೇಕು. ಒಬ್ಬರಿಗೊಬ್ಬರು ಜಗಳ ಮಾಡಬೇಡಿರವ್ವ. ನಮಗೆ ಕೈ ನೀನೇನು ನನಗೆ ಕೈ ಮುಗಿಯುವುದು ಬೇಡ. ಸತ್ಯವಂತರು ಬಾಳಿದ ಈ ಮನೆಯಲ್ಲಿ ನಿನ್ನಂತ ಪಾಪಿಗೆ ಜಾಗವಿಲ್ಲ. ಮನೆ ಬಿಟ್ಟು ತೊಲಗು ಇಲ್ಲಿದ್ದ. ಏನೆಂದರೆ ಹೊರ ಹುಟ್ಟಿನ ದ್ರೋಹಿ. ಅಣ್ಣನ ಮೇಲೆ ಮನೆ ಬಿಟ್ಟು ಹೋಗು ಎಂದು ಹೇಳುತ್ತಿರುವೆಯಲ್ಲ, ನಿನಗೆ ಹಚ್ಚಿರಬೇಕು. ರಾಮು, ಈ ಮನೆಯನ್ನು ಕಟ್ಟಿಸಿದವನು ಯಾರೆಂದು ತಿಳಿದಿರುವೆ? ಈ ನನ್ನ ಅಣ್ಣ ಭೀಮಣ್ಣ. ನಮಗೆ ಬದುಕಿನ ದಾರಿಯನ್ನು ತಿಳಿಸಿದವನು ಈ ನನ್ನ ಅಣ್ಣ ಭೀಮಣ್ಣ. ನ್ಯಾಯ, ನೀತಿ, ಸತ್ಯ, ಧರ್ಮದಲ್ಲಿ ನಡೆಯುವಂತೆ ನಮಗೆ ಬುದ್ಧಿ ಹೇಳಿ ತಿಳುವಳಿಕೆಯನ್ನು ನೀಡಿದವನು ಈ ನನ್ನ ಅಣ್ಣ ಭೀಮಣ್ಣ. ಇದೇ ಮನೆ. ಇನ್ನೊಂದು ಸಾರಿ ಭೀಮಣ್ಣನ್ನು ಮನೆ ಬಿಟ್ಟು ಹೋಗು, ಈ ಮನೆಯಲ್ಲಿ ಜಾಗವಿಲ್ಲ ಎಂದು ನಿನ್ನ ಬಾಯಿಂದ ಉಚ್ಚರಿಸಿದ್ದೆ. ಆದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತೇನೆ. ಎಚ್ಚರದಿಂದ ಬಾಳು. ಶಕ್ತಿ ಮಾವ, ರಾಮ ಮಾವ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಎಂತ ಮನೆ ಹಾಳು ನನ್ನ ಮಕ್ಕಳು ಮನೇಲಿ ದುಡ್ಡು ಏನು ಉದ್ಧಾರ ಮಾಡ್ಬೇಕು? ಯಾವ್ದಾದ್ರು ಮಠನೋ ಎಲ್ಲಾದ್ರೂ ಸೇರ್ಕೊಳ್ಳಿ ಹೋಗಿ. ಏನು ಮಾತನಾಡುತ್ತಿರುವೆ ನೀನು? ಏನಂದೆ? ನನ್ನನಿಗೆ ಕೊಲೆಗಾರ ಎಂದು ಹೇಳುತ್ತಿರುವೆಯಲ್ಲ. ನನ್ನ ಕೊಲೆ ಮಾಡಿದ್ದನ್ನು ನೀನು ನೋಡಿದ್ದೇನೆ. ತೋಗಲಾಗಿ ಹೆಣ್ಣೆ ಕೆಕ್ಕಲದಲ್ಲಿ ಮಕ್ಕಳಿಗೆ ಬಾಳು ಕೊಟ್ಟ ದೇವರ ಕಡೆ ಈ ನನ್ನ ಅಣ್ಣ. ಅಂತವರಿಗೆ ಮನೆಯಲ್ಲಿ ಜಾಗವಿಲ್ಲ, ಈ ಮನೆಯನ್ನು ಬಿಟ್ಟು ಹೋಗು ಎಂದು ನಿನ್ನ ನಾಲಿಗೆಯಿಂದ ಇನ್ನೊಂದು ಸಾರಿ ಉಚ್ಚರಿಸಿದ್ದೆ. ಆದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಡುತ್ತೇನೆ. ಎಚ್ಚರದಿಂದಿರು. ಸಮಾಧಾನ ತಂದುಕೊಳ್ಳಪ್ಪ. ರೂಪ, ನಾನು ಪೂಜಿಸುವ ಮಾರುತಿ ದೇವರ ಪಾದದ ಮೇಲೆ ಹಣೆ ಮಾಡಿ ಹೇಳುತ್ತೇನಮ್ಮ, ರೇಖೆಗಳನ್ನು ನಾನು ಕೊಂದಿಲ್ಲ ತಾಯೇ, ನಾನು ಕೊಂದಿಲ್ಲ. ಮಾವ, ದುಃಖಿಸಬೇಡಿ ಮಾವ, ದುಃಖಿಸಬೇಡಿ. ಹೋಗಲಿ ಬಿಡಣ್ಣ, ನೀನೇ ಕೇಳಿದೆ. ಇವಳೇನು ದೊರೆ ಮಗಳಲ್ಲ. ಏನು ಹಾಗೆ ದುರ್ಗುಟ್ಟಿ ನೋಡುತ್ತಿರುವಿರಿ? ಈ ಮನೆಯಲ್ಲಿ ಜೀವನ ಮಾಡಬೇಕಾದರೆ ಈ ಅಚ್ಚರದಿಂದ ಜೀವನ ಮಾಡಿ. ಬನ್ನಿ ಮಾವ, ಒಳಗಡೆ ಹೋಗೋಣ. ರೂಪ, ಸ್ವಲ್ಪ ದಿವಸ ನಾವು ಭೀಮಣ್ಣನ ತಂಟೆಗೆ ಹೋಗೋದು ಬೇಡ. ಏಕೆಂದರೆ ಶಕ್ತಿಯನ್ನು ಸಿಡಿದೆದ್ದರೆ ನಮಗೆ ಉಳಿಗಾಲವಿಲ್ಲ. ಯಾಕೆ ಹೆದರ್ಕೊಳ್ಳೋದಿಕ್ಕೆ ಅವರೇನು ಸಿಂಹನ ಹುಲಿನ? ಧೈರ್ಯ ಇದೆ ನಿಜ ರೂಪ. ಆದರೂ ಶಕ್ತಿಯನ್ನು ಆಡಿದ ಮಾತಿನಲ್ಲಿ ಅರ್ಥವಿದೆ ಎಂದು ನಾವು ದುಡುಕಿದೆವು ಅನಿಸುತ್ತಿದೆ. ಹೋಗ್ಲಿ ಬಿಡಿ, ಆಯ್ತು ನಡೀರಿ ಹೋಗೋಣ.